ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ. ನಾನಿಲ್ಲಿ ಅಕ್ಕಿ ಕ್ಲೀನ್ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಇಷ್ಟು ಕ್ಲೀನ್ ಮಾಡಬೇಕು. ಇದು ಏನಂದರೆ ಊರಲ್ಲಿ ಬೆಳೆದಿರುವಂಥದ್ದು. ಅಂದರೆ ನಮ್ಮ ಪುಟ್ಟಯ್ಯವಾಗ ಕೊಟ್ಟಿರೋದು ನಮಗೆ. ಅದೇನಾಗಿದೆ ಅಂದರೆ ಹುಳ ಆಗ್ತಾ ಇದೆ. ಒಂದೊಂದು ಕಪ್ಪು ಹುಳ ಮತ್ತು ಮಣ್ಣಿಂಟೆ ಅಂತ ಏನು ಹೇಳ್ತೀವಿ, ಅದು ಕೂಡ ಇದೆ. ಆ ಮಣ್ಣಿಂಟೆ ಹೇಗಿದೆ ಅಂದರೆ ತುಂಬ ಸಣ್ಣದು, ದಪ್ಪ ಇಲ್ಲ, ಸಣ್ಣದಂದರೆ ಸಣ್ಣದು. ಅದನ್ನು ತೋರಿಸ್ತೀನಿ ನೋಡಿ. ಈ ಥರ ಇದೆ, ಸಣ್ಣ ಸಣ್ಣದು ಹುಳ ನೋಡಿ, ಕಪ್ಪು ಹುಳ ಅಥವಾ ವಾಟೆ ಹುಳ ಅಂತ ಹೇಳ್ತೀವಿ ನಾವು. ಆ ಥರದ್ದು ಹುಳಗಳು ಕೂಡ ಆಗಿದೆ. ಬಿಳಿ ಹುಳ ಅಲ್ಲ, ವಾಟೆ ಹುಳ. ಅದಕ್ಕೆ ಸುಮಾರು ದಿನ ಆಯಿತು ಅವರು ಕೊಟ್ಟು. ಹೇಳ್ತಾನೆ ಇದ್ರು ಹುಳ ಆಗ್ಬಿಡುತ್ತೆ ಅಂತೇಳಿ. ನಾನು ಸುಮ್ಮನೆ ಆಗಿದೆ. ಆಯಿತು, ಅಕ್ಕಿ ಇತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದಲ್ಲ, ಅದು ಖಾಲಿ ಆದಮೇಲೆ ಮಾಡೋಣ ಅಂತೇಳಿ ಒಂದ್ಸರಿ ತೆಗೆದು ನೋಡಿದೆ ಚೀಲನ. ನೋಡಿದರೆ ಮೇಲೆ ಏನು ಹುಳ ಏನೋ ಕಾಣಿಸಿಲ್ವಲ್ಲ, ನಾನು ಹುಳ ಆಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆದೆ. ಇವಾಗ ತೆಗೆದ್ಬಿಟ್ಟು ನೋಡ್ತೀನಿ, ಕೆಳಗಡೆ ಇದೆ, ಅಂದರೆ ಒಳಗಡೆ ಇದೆ ಹುಳಗಳು. ಮೇಲೆ ಅದು ಚೀಲ ಬಿಚ್ಚುವಾಗ ಒಂದು ಹುಳನೂ ಕೂಡ ಕಾಣಿಸಿಲ್ಲ. ಇವಾಗ ಕ್ಲೀನ್ ಮಾಡೋದಕ್ಕೆ ಬಂದೆ ನೋಡಿ. ಇವಾಗ ನಾನು ಕ್ಲೀನ್ ಮಾಡೋಕ್ಕೆ ಬಂದಿದ್ದು ಮಣ್ಣಿಂಟೆ ಇದೆ ಅಂತೇಳಿ ಬಂದಿದ್ದು. ನೋಡಿದರೆ ಕಪ್ಪುಳನೂ ಕೂಡ ಒಂದೊಂದೊಂದೊಂದು ಆಗಿದೆ, ಕಾಣಿಸ್ತಾ ಇದೆ. ಒಂದೊಂದು ತುಂಬ ಏನಾಗಿಲ್ಲ, ಒಂದೊಂದು ಆಗಿದೆ. ಮತ್ತು ಅಕ್ಕಿನೂ ಕೂಡ ಚೆನ್ನಾಗಿದೆ. ನಾನು ಇನ್ನೂ ಮಾಡಿಲ್ಲ. ಅದೇ ಊರಿಗೆ ಹೋದಾಗ ನಾವು ಮಳವಳ್ಳಿಗೆ ಮಾಡ್ತಾ ಇರ್ತೀವಲ್ಲ, ಸೇಮ್ ಬುಲೆಟ್ ಅಕ್ಕಿ ನೀವು ಯೂಸ್ ಮಾಡಿದರೆ ಗೊತ್ತಿರುತ್ತೆ. ಸೇಮ್ ಬುಲೆಟ್ ಅಕ್ಕಿ ಥರನೇ ಇದೆ, ಚೆನ್ನಾಗಿದೆ. ಅಂದರೆ ಬೆಳೆದಿರುವಂಥದ್ದು. ಇವಾಗ ನಾವಂದರೆ ಎಲ್ಲರೂ ಬೆಳೆದೇ ಇರ್ತಾರೆ. ಅಂದರೆ ನಾವಂದರೆ ಅಂಗಡಿಯಲ್ಲಿ ತೊಗೊಳ್ತೀವಲ್ಲ, ದುಡ್ಡು ಕೊಟ್ಬಿಟ್ಟು 10 kg ಜಾಸ್ತಿ ತೊಗೊಳ್ಳಲ್ಲ ನಾನು. ನನ್ನ ಒಂದು ಕೈಯಲ್ಲೂ ಕೂಡ ಬೇಗ ಹುಳ ಆಗ್ಬಿಡುತ್ತೆ. ಅಂದರೆ ಅಕ್ಕಿನ ಮುಟ್ತಾ ಇರ್ತೀವಲ್ಲ ಡೈಲಿ ತೊಗೊಳೋದಕ್ಕೆ, ಅನ್ನ ಮಾಡೋದಕ್ಕೆ ಅಂತೇಳಿ. ಆವಾಗ ಅದೇನಾಗುತ್ತೆ, ಹುಳ ಆಗ್ತಾನೆ ಇರುತ್ತೆ. ಅದರಿಂದ 10 kg ತೊಗೊಂಡ್ರೆ ಸಾಕು, ಖಾಲಿ ಆದಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು. ಮೊದಲೆಲ್ಲ ಹೇಗೆ 25 kg ಮೂಟೆ ಆ ಥರ ಎಲ್ಲ ತಂದು ಇಟ್ಕೊಬಿಡ್ತಿದ್ದೆ. ಅದು ಇದೇ ಥರ ಹುಳ. ಕಪ್ಪು ಹುಳ ಆದರೂ ಓಕೆ, ಒಂದು ಸ್ವಲ್ಪ ತೆಗಿಬೋದು. ಬಿಳಿ ಹುಳ ಆಗ್ಬಿಟ್ರಂತೂ ಒಂಥರ ಹಿಂಸೆ ಅನಿಸುತ್ತೆ. ಅದಕ್ಕೆ ಇತ್ತೀಚೆಗೆ 10 kg ಅಷ್ಟೇ ತೊಗೊಳ್ಳೋದು ನಾವು. ಓಕೆ, ಹಾಗೆ ಇವಾಗ ಕ್ಲೀನ್ ಮಾಡೋಣ ಅಂತೇಳಿ ಬಂದೆ. ನಿನ್ನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ, ನಿನ್ನೆ ಆಗಿಲ್ಲ. ಸ್ವಲ್ಪ ಕೆಲಸಗಳಿತ್ತು. ಇವತ್ತು ಯಾಕೆ ಕೂತ್ಕೊಂಡಿದ್ದೀನಿ ಅಂದರೆ, ಇವತ್ತು ಕೆಲಸ ಇಲ್ಲ. ಅಂದರೆ ಬೆಳಿಗ್ಗೆನೇ ಬೆಂಡೆಕಾಯಿ ಸಾಂಬಾರು ಮಾಡಿಬಿಟ್ಟು ಚಪಾತಿ ಎಲ್ಲ ಮಾಡಿದ್ದೀನಿ. ಅದರಿಂದ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಬೇರೆ ಕೆಲಸ ಇಲ್ಲ. ಸಾಂಬಾರು ಕೆಲಸ ಇದ್ದರೆ ಸ್ವಲ್ಪ ಕಷ್ಟ, ಮತ್ತು ಬೇರೆ ಕೆಲಸಗಳಿದ್ರು ಸ್ವಲ್ಪ ಇರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಇವಾಗ ಸಾಂಬಾರೆಲ್ಲ ಏನೂ ಮಾಡೋಂಗಿಲ್ಲ. ರೈಸು ಕೂಡ ಮಾಡಿಬಿಟ್ಟಿದ್ದೀನಿ ಬೆಳಿಗ್ಗೆ. ಯಾಕೆಂದರೆ ಮೋನ್ಮಮ್ಮ ಚಪಾತಿ ಎಲ್ಲ ತಿಂದಮೇಲೆ ಸ್ವಲ್ಪ ಒಂದಿಷ್ಟಾದರೂ ರೈಸ್ ತಿಂತಾರೆ, ದಾಹ ಆಗುತ್ತೆ ಅಂತೇಳಿ. ಅದಕ್ಕೆ ಬೆಳಿಗ್ಗೆನೇ ರೈಸ್ ಖಾಲಿಯಾಗಿತ್ತು, ಅದರಿಂದ ರೈಸು ಮಾಡಿದೆ. ಅದಕ್ಕಿನ್ನೇನಿದ್ರು ಮಧ್ಯಾಹ್ನ ಮುದ್ದೆ ಒಂದು ಮಾಡೋದು. ಹಾಗೆ ಮಾಮನೂ ಕೂಡ ಸಿಟಿಗೆ ಹೋಗಿದ್ದಾರೆ. ಅವರು ಆಫೀಸಿಂದ ಎಲೆಕ್ಷನ್ ನಡೀತಾ ಇದೆ. ಅವ್ರ ಆಫೀಸ್ ಕಡೆಯಿಂದ ಎಲೆಕ್ಷನ್ ಇದೆ ಸಿಟಿಯಲ್ಲಿ. ಯಾವುದೋ ರೋಡ್ ಹೇಳಿದ್ರಪ್ಪ, ಅಲ್ಲಿ ಎಲೆಕ್ಷನ್ ಇರುವಂಥದ್ದು. ಅದಕ್ಕೆ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಬರೀ ಒಂದು ಮುದ್ದೆ ಒಂದು ಮಾಡೋದಲ್ಲ, ಅದಕ್ಕೆ ಈ ಕೆಲಸನ ಮುಗಿಸೋಣ ಅಂತೇಳಿ ಬಂದರೆ ಈ ಥರ ಹುಳಗಳಾಗಿದೆ ಅಷ್ಟೇ. ಓಕೆ, ಇವಾಗ ಇಷ್ಟೇ ಕ್ಲೀನ್ ಮಾಡಿರೋದು ಸದ್ಯಕ್ಕೆ. ಇವಾಗ ಇದೆಷ್ಟು ಕ್ಲೀನ್ ಮಾಡಬೇಕು, ಮಾಡಿಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೊರಗಡೆ ಕೂತ್ಕೊಂಡಿದ್ದೀನಿಲ್ಲ ಅಂದರೆ, ಒಳಗಡೆ ಅಂದರೆ ಧೂಳು ಆ ಥರ ಎಲ್ಲ ಆಗುತ್ತೆ. ಇಲ್ಲಿ ಸ್ವಲ್ಪ ಬೆಳಕೆಲ್ಲ ಇರುತ್ತೆ, ಮತ್ತು ಹುಳಗಳು ಕೂಡ ಚೆನ್ನಾಗಿ ಕಾಣಿಸುತ್ತೆ, ತೆಗ್ದಾಕ್ಬೋದು ಅಂತೇಳಿ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಓಕೆ, ಇವಾಗ ಕ್ಲೀನ್ ಮಾಡೋಣ. ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೋತೀನಿ. ಉಳ್ದಿರೋದನ್ನ ನಾನು ಅನ್ನಕ್ಕೆಲ್ಲ ಇಡ್ತೀನಲ್ಲ, ಆ ಟೈಮಲ್ಲೂ ಒಂದ್ಸರಿ ನೋಡಿಬಿಟ್ಟು ಯೂಸ್ ಮಾಡ್ಕೋತೀನಿ. ಆವಾಗ ಸ್ವಲ್ಪ ಇಲ್ಲಿ ಮಿಸ್ ಆಗಿದ್ರು ಕೂಡ ಅಲ್ಲಿ ನನಗೆ ಸಿಗುತ್ತೆ. ಓಕೆ, ಇಲ್ಲಿ ಒಂದ್ಸರಿ ಹುಳ ಆಗಿದೆ ಅಂದರೆ ಹುಳ ಇನ್ನೂ ಆಗ್ತಾನೇ ಇರುತ್ತೆ. ಇದು ಖಾಲಿ ಆಗೋದು. ಇದು ನನಗೆ ಸುಮಾರು ಇಲ್ಲಿ ನನಗೆ ಎಷ್ಟು kg ಇರ್ಬೋದು, ಇದು ನನ್ನ ಪ್ರಕಾರ ಒಂದು 15 kg ಇದೆ ಅಂದ್ಕೊಂಡಿದ್ದೀನಿ. ಇದು ನನಗೆ ಸುಮಾರು 2 ತಿಂಗಳು ಹತ್ತತ್ರ ಬರುತ್ತೆ. ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ರೈಸು ಕಡಿಮೆ ಅಲ್ವಾ ಮಾಡೋದು, ಮುದ್ದೆ ಚಪಾತಿ ಜಾಸ್ತಿ ಇರುತ್ತಲ್ಲ, ಅದರಿಂದ 2 ತಿಂಗಳು ಹತ್ತತ್ರ ಬರುತ್ತೆ. ಆ 2 ತಿಂಗಳು ಒಳಗಡೆ ಇದು ಹುಳ ಅಂತೂ ಆಗ್ತಾನೇ ಇರುತ್ತೆ. ಅದಕ್ಕೆ ಮತ್ತೆ ರೈಸಿಗೆ ಇಟ್ಟಾಗೆಲ್ಲ ಮತ್ತೆ ಒಂದೊಂದು ಸಾರಿ ಕ್ಲೀನ್ ಮಾಡಿಕೊಂಡು
ಮಾಡ್ಕೊತೀನಿ ನಾನು. ಓಕೆ, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕದು ನನಗೆ ಅದೇ ಬೇಜಾರು. ದಪ್ಪ ದಪ್ಪ ಆದರೆ ಮಣ್ಣಿಂಟೆ ಆಗಿರ್ಬೋದು, ಏನಾದರೂ ತುಂಬ ಚಿಕ್ಕ ಚಿಕ್ಕದಿದೆ. ರಾಗಿ ಕಾಳಿಗಿನ್ನ ಸಣ್ಣದಿದೆ, ಅದನ್ನು ಕ್ಲೀನ್ ಮಾಡೋದು ಕಷ್ಟ. ಅದು ಅನ್ನದಲ್ಲಿ ತಿನ್ಬೇಕಾದ್ರೆ ಒಂಥರ ಅನ್ಸ್ಬಿಡುತ್ತೆ, ಏನಾದರೂ ಸಿಕ್ಬಿಟ್ರೆ ಒಂಥರ ಫೀಲ್ ಆಗಿಬಿಡುತ್ತೆ. ನನ್ನ ಮರ ಕೂಡ ಫುಲ್ಲು ಹಾಳಾಗಿದೆ. ಇದೆಲ್ಲ ತೆಗಿತಾ ಇದ್ದೀನಿ. ಇದೆಲ್ಲ ತೆಗೆದು ಮತ್ತೆ ಹೊಸ್ದಾಗಿ ಮಾಡೋಣ ಅಂತೇಳಿ ಅರ್ಧಂಬರ್ಧಂ ತೆಗ್ದಿದ್ದೀನಿ. ನೋಡ್ಬೋದು, ಸ್ವಲ್ಪ ಸ್ವಲ್ಪ ತೆಗ್ದಿದ್ದೀನಿ. ಫುಲ್ಲು ತೆಗಿಬೇಕು. ತೆಗೆದು ಮತ್ತೆ ಹೊಸ್ದಾಗಿ ಮಾಡಬೇಕು. ಓಕೆ, ಆಮೇಲೆ ಬೇಗ ನಾನು ಕಂಟಿನ್ಯೂ ಮಾಡ್ತೇನೆ. ಏನು 1 ಗಂಟೆ ಆಯ್ತು. ಬಾ ಬಾ ಬಾ. ತಗ ಸಕ್ಕತ್ತ ಕಳಿಸ್ತೀರ ಮಮ್ಮಿ, ಸೂಪರ್. 2 ಮಾತಿಲ್ಲ, ಮುತ್ತು ಮುತ್ತು ಕಳಿಸ್ತಿರಲ್ಲ ಹಂಗೆ. ಅಲ್ಲ ಇಲ್ಲ, ನನಗೆ 100 ಸರಿ ಹೇಳ್ಬಿಟ್ಟು ನೀವು ಕಳಿಸ್ಬಿಟ್ರಲ್ಲ. ನಾನು ಅದನ್ನೇ ತಾನು ಅವಾಗಲೇ ಹೇಳಿದ್ದು. ಹಾಂ, ಎಲ್ಲಿ ನೋಡಿ ನಿಮ್ಮ ಗೊಂಬಿನ. ಫುಡ್ಡು. ಓಹೋ, ಏನು? ಹಾಂ, ಇಲ್ಲ ಹಾಂ,
ಇದೇನದು ಹುಳಾದಂಗೆ ಆಗೋಗಿ. ಬನ್ನಿ ಬಮ್ಮ. ಅದಾಗ ಅದೇ ಓಡ್ ಬತ್ತೆ. ನೋಡಿ ಬಾಯಲ್ಲಿ ಕಚ್ಕೊಯ್ತಿರೋದು ಕಾಣಿಸ್ತಾನೆ ಇಲ್ಲ ಕರ್ಗಿ ಬಿಸಿಲಿಗೆ. ಅದು ಬಟರ್ಫ್ಲೈ ಇದು ಮಾಡ್ತಾ ಇದೆ, ಹಿಂಗೆ ಕುಣಿತಾ ಇದೆ. ಕಾಲತ್ರ ಎಲ್ಲ ನಮ್ದಾನ ಅಲ್ಲಿ ಯಾವ ಕಡೆ ಕರ್ಗಿ ಬಟರ್ಫ್ಲೈ ಓಡ್ಬಿಡುತ್ತೆ ಅಂತ ಭಯ. ಈ ನನ್ನ ಮಗನ ಮೇಲ್ ಬರೋಕ್ಕೆ ಭಯ. ಅವ್ರ ಅಪ್ಪ ಅಲ್ಲಿ ಕಾಣಿಸ್ಲಿರ ಅದೇ ಬರುತ್ತೆ. ಇಷ್ಟು ಕರಿಬೇವು ಸಿಕ್ಕಿದೆ ಅಂದರೆ ನಾನು ಸುಮಾರು ದಿನದಿಂದ ಕಿತ್ಕೊಂಡಿರಲಿಲ್ಲ. ಇದು ನಾಟಿ ಕರಿಬೇವು ಅಂತೂ ಅಲ್ಲ, ಮಾಮೂಲಿ ಫಾರಮ್ ಕರಿಬೇವು ಏನಿದೆ ಅದೇ ಕರಿಬೇವು. ಆದರೆ ಎಲೆಗಳು ಮಾತ್ರ ಚಿಕ್ಕ ಚಿಕ್ಕದಾಗಿದೆ ಅಷ್ಟೇ. ನಾನು ಅಂದ್ಕೊಂಡೆ ಇನ್ನೊಂದು ಸ್ವಲ್ಪ ದಿನ ಹಾಗೇ ಗಿಡದಲ್ಲಿ ಇರಲಿ, ಸ್ವಲ್ಪ ಗಿಡನೂ ಕೂಡ ದೊಡ್ಡದಾಗಲಿ ಅಂಥೇಳಿ ಅಂದ್ಕೊಂಡಿದ್ದೆ. ಆದರೆ ಮೋಹನ್ ಮಾಮ ಹೇಳ್ತಾಯಿದ್ರು ಚೆನ್ನಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ಇವಾಗ ಕಿತ್ಕೋ ಚೆನ್ನಾಗಿದೆ ಅಲ್ಲ ಎಲೆಗಳು, ಇದನ್ನೇ ಯೂಸ್ ಮಾಡ್ಕೊ, ಅಂಗಡಿಯಿಂದ ತರಿಸ್ತೀಯಲ್ಲ ಯಾಕೆ, ಇಲ್ಲದೇ ಇದ್ದಾಗ ಬೇಕಾದ್ರೆ ತರಿಸ್ಕೊ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ಬಲ್ತಿರೋದು ಮಾತ್ರ ನಾನು ಇಲ್ಲಿ ಕಿತ್ಕೊಂಡು ಬಂದಿರೋದು ಅಷ್ಟೇ. ಇನ್ನು ಎಳೆದೆಲ್ಲ ಇದೆಯಲ್ಲ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಂದರೆ ಒಂದು 15 ದಿನ ಬಿಟ್ಟರೆ ಅದು ಕೂಡ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕಿತ್ಕೊಳ್ಳೋಣ ಅಂಥೇಳಿ ಅಷ್ಟೇ. ಅಂದರೆ ಆ ಮರದ ಕೆಳಗಡೆ ಇರೋದ್ರಿಂದ ಆ ಗಿಡ ತುಂಬ ಉದ್ದ ಬೆಳೆಯಲ್ಲ. ಈಗ ಎಷ್ಟಿದೆ ಅಷ್ಟು ಬೆಳಿಬೋದು ಅಷ್ಟೇ. ನೋಡೋಣ ಮುಂದಕ್ಕೆ ಬೆಳೆದ್ರೆ ಒಳ್ಳೆಯದು. ಇಷ್ಟು ವರ್ಷಗಳಲ್ಲಿ ಸುಮಾರು ಒಂದು 10 ವರ್ಷದಿಂದ ಇದೆ ಗಿಡ. ಏನಾಗ್ತಿರುತ್ತೆ ಅಂದರೆ ಯಾವಾಗಲೂ ನಾವು ಅಲ್ಲಿ ಕಸ ಎಲ್ಲ ಅಂದರೆ ಗಿಡಗಳೆಲ್ಲ ಬೆಳ್ಕೊಳ್ಳುತ್ತಲ್ಲ ಆ ಟೈಮಲ್ಲಿ ಅದನ್ನು ಕ್ಲೀನ್ ಮಾಡಿಸ್ತೀವಿ. ಅದೆಲ್ಲ ಕ್ಲೀನ್ ಮಾಡಿಸುವಾಗ ಏನು ಮಾಡ್ತಾರೆ ಅಂದರೆ ಕ್ಲೀನ್ ಮಾಡೋರು ಆ ಕರಿಬೇವು ಕಾಣಿಸಲ್ಲ ಅವಾಗ, ಅದನ್ನು ಕಟ್ ಮಾಡಿ ಬಿಸಾಕ್ತಾರೆ. ಆ ಥರನೇ ಆಗ್ತಿರುತ್ತೆ ಯಾವಾಗ್ಲೂ. ಆದರೆ ರೂಟು ಕೆಳಗಡೆ ಇರೋದ್ರಿಂದ ಅದು ಮತ್ತೆ ಬೆಳೆಯುತ್ತೆ. ಆ ಥರನೇ ಆಗ್ತಾ ಇರೋದು ಸುಮಾರು ವರ್ಷದಿಂದ. ಆದ್ದರಿಂದ ನಾವು ಅದಕ್ಕೇನು ಕೇರ್ ಕೂಡ ಮಾಡ್ತಾಯಿಲ್ಲ. ಅಂದರೆ ಗೊಬ್ಬರ ಹಾಕೋದು ಅಥವಾ ನೀರು ಮಾತ್ರ ಹಾಕ್ತೀವಿ, ಏಕೆಂದರೆ ಅದು ಬರಲ್ಲ ಅಂತ ಗೊತ್ತು. ಅದಕ್ಕೆ ಬರೀ ನೀರು ಮಾತ್ರ ಹಾಕೋದು, ಇನ್ನೇನು ಗೊಬ್ಬರ ಆ ಥರದ್ದೇನು ಹಾಕಲ್ಲ ಅಷ್ಟೇ. ಆದರೂ ಈ ವರ್ಷ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಒಂದಷ್ಟನ್ನು ಕಿತ್ಕೊಬಂದೆ. ಹಾಗೆ ನಾನು ಮೀಶೋದಲ್ಲಿ ಟಬ್ ಕ್ಲೀನರ್ದು ಪೌಡರ್ ಯೂಸ್ ಮಾಡ್ತಾಯಿದ್ದೆ. ಆದರೆ ಈ ಸರಿ ಅಂದರೆ ಮಿಷಿನ್ ತೊಗೊಂಡಾಗ ವಾಷಿಂಗ್ ಮಿಷಿನು ಅವರೇ ಪೌಡರ್ ಕೊಟ್ಟಿದ್ದರು. ಆದರೆ ಈ ಸರಿ ಅದು ಖಾಲಿಯಾಗಿತ್ತು ಅಂದ್ಬಿಟ್ಟು ಆನ್ಲೈನಲ್ಲೇ ತರಿಸಿದ್ದೆ. ಇಲ್ಲಿ 30 ಪೀಸು ಇದೆ. 30 ಪೀಸಿಗೆ ಎಷ್ಟು 250 150 ಏನೋ ಇದೆ, ಮರ್ತೋಗಿದೆ ನನಗೆ. ನಾವು ಪೌಡರನ್ನ ಯೂಸ್ ಮಾಡ್ತಿದ್ವಲ್ಲ, ಅದಕ್ಕೆ ಇದನ್ನು ತರಿಸೋಣ, ಇದು ಚೆನ್ನಾಗಿದೆ ಅಂತ ರೇಟಿಂಗ್ ಎಲ್ಲ ಚೆನ್ನಾಗಿತ್ತು, ಅದಕ್ಕೆ ತರಿಸಿದ್ದೀನಿ. ಹಾಗೆ ಇದು 30 ಪೀಸ್ ಇರುತ್ತೆ. ನಾನು ನೋಡೋಣ ಜಾಸ್ತಿ ಏನಾದರೂ ಕೊಟ್ಟಿರ್ಬೋದಾ ಅಂತೇಳಿ ನೋಡುವಾಗ ಜಾಸ್ತಿ ಏನು ಕೊಟ್ಟಿಲ್ಲ, ಕರೆಕ್ಟಾಗಿ 30 ಪೀಸೇ ಇದೆ ಅಲ್ಲಿ. ಅದನ್ನೇ ಕೌಶಿಗೆ ಹೇಳ್ತಾ ಇದ್ದೆ, ನೋಡೋ 1 ಪೀಸು ಕೂಡ ಜಾಸ್ತಿ ಕೊಟ್ಟಿಲ್ಲ ಅವರು ಅಂತೇಳಿ. ಹಾಗೆ ಇದ್ರ ಬಗ್ಗೆ ರಿವ್ಯೂ ಕೊಡಿ ಅಂತೇಳಿ ಒಂದೇನೋ ಕೊಟ್ಟಿದ್ರು, ಚೆನ್ನಾಗಿದೆ ಅಂತೇಳಿ ರಿವ್ಯೂ ಕೊಟ್ಟು ಒಂದು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ರು. ಅದಕ್ಕೆ ಈ ಥರ ರಿವ್ಯೂ ಕೊಟ್ಟರೆ ಒಳ್ಳೆಯದು, ಚೆನ್ನಾಗಿದೆ ಅಂತೇಳಿ ನಮಗೆ 50 ರೂಪೀಸ್ ಮೈನಸ್ ಮಾಡ್ತೀವಿ ಅಂತೆಲ್ಲ ಹೇಳಿದರು. ನಮಗೆ ಅದರಲ್ಲಿ ನನಗೆ ಏನಂದರೆ ಅದನ್ನು ಯೂಸ್ ಮಾಡಿದೆ ಅದು ಹೇಗೆ ಹೇಳೋಕ್ಕೆ ಸಾಧ್ಯ, ಅದು ಚೆನ್ನಾಗಿದೆಯೋ ಇಲ್ವೋ ಅಂಥೇಳಿ. ಅದಕ್ಕೆ ಕೌಶಿ ಅಂತ ಅಮ್ಮ ರಿವ್ಯೂ ಕೊಡಮ್ಮ ಚೆನ್ನಾಗಿದೆ ಅಂತೇಳಿ ರಿವ್ಯೂ ಕೊಟ್ಬಿಡು, 50 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದ. ನನಗೆ ಅದು ಬೇಡ, ಯಾಕೆ ಸುಮ್ಮನೆ ನಾವು ಅದನ್ನು ಯೂಸ್ ಮಾಡಿದೆ ಚೆನ್ನಾಗಿದೆ ಅಂತ ಯಾಕೆ ಹೇಳಬೇಕು, ಅದಕ್ಕೆ ಅವನಿಗೆ ಬೇಡ ಆ ಥರ ಎಲ್ಲ ಹೇಳ್ಬಾರ್ದು ಅಂತ ಅಂದೆ. 50 ರೂಪಾಯಿಗೋಸ್ಕರ ಈಗ ನಾವು ಚೆನ್ನಾಗಿದೆ ಅಂತೇಳಿ 4 ಸ್ಟಾರ್ ಎಲ್ಲ ಕೊಡೋದು, ಮತ್ತು ಅದು ಚೆನ್ನಾಗಿಲ್ಲ ಅಂದಾಗ ಈಗ ನನ್ನ ಥರನೇ ಅಲ್ವಾ, ಎಷ್ಟೊಂದು ಜನ ನೋಡಿ ಆ ರಿವ್ಯೂ ಎಲ್ಲ ನೋಡಿ ತಾನೇ ತೊಗೊಳ್ಳೋದು ಅಂತ ಅವನಿಗೆ ಹೇಳ್ತಾ ಇದ್ದೆ. ಓಕೆ, ಹಾಗೆ ನಾವು ಪಾರ್ಕ್ ಹತ್ರ ಹೋಗಿ ಒಂದು 5 ರೌಂಡ್ ಹಾಕ್ಕೊಂಡು
ಹಾಗೆ ಇವಾಗ ಪಾರ್ಕ್ ಹತ್ರ ಏನಂದರೆ ಮೊದಲು ಹಲ್ಜೋಳ ಸಿಗ್ತಾಯಿತ್ತು, ಅಂದರೆ ಅದು ಸುಟ್ಟಿರೋದು, ಬೇಯಿಸಿರೋದು ಸಿಗುತ್ತೆ, ಅದರಲ್ಲಿ ಸುಟ್ಟಿರೋದು ಮಾತ್ರ. ಒಂದು ಹುಡುಗಿ ಇರ್ತಾಳೆ, ಸುಟ್ಬಿಟ್ಟು ಕೊಡ್ತಾಳೆ 30 ರೂಪಾಯಿ ಒಂದು ಜೋಳಕ್ಕೆ. ಆದರೆ ಇತ್ತೀಚೆಗೆ ಸ್ವೀಟ್ ಕಾರ್ನು ಕೂಡ ಮಾರ್ತಾರೆ ಅಲ್ಲಿ ಬೇರೆಯವರು. ಹಾಗೆ ಇವನು ಸ್ವೀಟ್ ಕಾರ್ನ್ ತೊಗೋತೀನಿ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಅದು ಅಷ್ಟೇ 30 ರುಪೀಸು ಒಂದು ಕಪ್ಪು. ಅಲ್ಜೋಳ ತೊಗೊಂಡ್ರು ಒಂದು ಜೋಳ 30 ರೂಪಾಯಿ. ನನಗೆ ಅಲ್ಜೋಳ ಇಷ್ಟ, ಸ್ವೀಟ್ ಕಾರ್ನ್ ಅಷ್ಟು ಇಷ್ಟ ಆಗೋಲ್ಲ. 1-2 ಸ್ಪೂನ್ ಅಷ್ಟೇ ತಿನ್ಬೋದು, ಆಮೇಲೆ ತಿನ್ನೋಕ್ಕಾಗಲ್ಲ ಅಷ್ಟೇ. ಓಕೆ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.